ಈಗಾಗಲೇ ನಾನು ಸ್ವತಂತ್ರ ದಿನಾಚರಣೆ ಸಂದರ್ಭದಲ್ಲಿ ಕೆಲವು ಜಿಲ್ಲೆಯ ಅಭಿವೃದ್ಧಿ ನಡೆ ಸರ್ಕಾರದ ಕಾರ್ಯಕ್ರಮಗಳನ್ನ ನಾನು ಈಗಾಗಲೇ ಘೋಷಣೆ ಮಾಡಿದ್ದೀನಿ. ಬಹುಶಃ ಅದನ್ನೆಲ್ಲ ರಿಪೀಟ್ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಮುಖ್ಯವಾಗಿ ನಮ್ಮ ಮುಖ್ಯಮಂತ್ರಿಗಳು ಒಂದು 100 ದಿನದ ಕಾರ್ಯಕ್ರಮ ಅಂತೇಳಿ ಒಂದು ಆಲೋಚನೆ ಮಾಡಿ ಈಗಾಗಲೇ ಮಕ್ಕಳಿಗೆ ಬಸ್ ಪಾಸ್ ಮಾಡಿದ್ದಾಗಲಿ, ಮುಖ್ಯಮಂತ್ರಿಗಳ ರೈತ ಚೈತನ್ಯ ಡಿಜಿಟಲ್ ಅಗ್ರಿ ಟೆಕ್ ಮಿಷನ್ನು, ರೈತ ಮಿತ್ರ ಬಡವರ ಬಂಧು 1 ಹೆಕ್ಟೇರ್ಗೆ ಜಮೀನು ಹೊಂದಿರುವ ರೈತರಿಗೆ ಕೃಷಿ ಯಂತ್ರೋಪಕರಣ ಬಾಡಿಗೆ ಮೊತ್ತದಲ್ಲಿ 50% ಸಬ್ಸಿಡಿ ನೀಡ್ತಕ್ಕಂಥದ್ದು, ಕೃಷಿ ತೋಟಗಾರಿಕೆ ಸಂಬಂಧ ವಲಯ ರಫ್ತು ಉತ್ತೇಜನ ಕೊಡ್ತಕ್ಕಂಥದ್ದು, ಒಣಭೂಮಿ ಕೃಷಿ ನೀತಿ, ಕರ್ನಾಟಕ ಪ್ರೋಟೀನ್ ಮಿಷನ್ನು, ಗ್ರಾಮ ಅನುಭವ ವಿದ್ಯಾರ್ಥಿಗಳಿಗೆ ಕೃಷಿ ತೋಟಗಾರಿಕೆ ಪಶುಸಂಗೋಪನಾ ಕಲೆ ಮತ್ತು ಸಾಂಸ್ಕೃತಿಕ ಸೇರಿದಂತೆ ಬದುಕು, ಇದೊಂದು ಭಾರತ್ ಜೋಡೋ ಯುವಕ ಸಂಘ ಮಿಷನ್. ಒಂದು ಸಂಘಕ್ಕೆ 10 ಲಕ್ಷ ರೂಪಾಯಿ ಚಟುವಟಿಕೆಗಳಿಗೆ ಕೊಟ್ಟು ಯುವಕರು ಉದ್ಯೋಗ ಹುಡುಕೊಂಡು ಹೋಗೋದಕ್ಕಿಂತ ಸ್ಥಳೀಯವಾಗಿ ಅವರು ಸ್ಟಾರ್ಟಪ್ ಮಾಡ್ತಾರೋ ಅಥವಾ ಸಣ್ಣ ಪುಟ್ಟ ಕೈಗಾರಿಕೆಗಳನ್ನ ಪ್ರಾರಂಭ ಮಾಡ್ತಾರೋ, ಈ ಥರದ ಅನೇಕ ಸ್ವಯಂ ಉದ್ಯೋಗವನ್ನು ಮಾಡ್ಕೊಳ್ಳೋವಂಥ ಆಸಕ್ತಿ ಬರಬೇಕು. ಅದಕ್ಕೆ ಚಾಲನೆ ಕೊಡೋಕ್ಕೆ ಹಿನ್ನೆಲೆಯಲ್ಲಿ ಈ ಯುವಕರಿಗೆ ಒಂದು ಸಂಘಟನೆ ಪ್ರಾರಂಭ ಆಗಲಿ, ಸ್ಥಳೀಯವಾದಂಥ ಉದ್ಯಮಿಗಳಾಗಿ ಉದ್ಯೋಗ ಹುಡುಕೊಂಡು ಹೋಗೋ ಬದಲು ಅವರೇ ಉದ್ಯಮಿಗಳಾಗಬೇಕು ಅನ್ನೋದು ನಮ್ಮ ಸರ್ಕಾರದ ಚಿಂತನೆ. ಏಕೆಂದರೆ ಇವತ್ತು 100% ಶಿಕ್ಷಣ ಕೊಡ್ತಕ್ಕಂಥ ನಮ್ಮ ಕಲ್ಪನೆಯಲ್ಲಿ ಯಾವುದೇ ಕಂಪ್ನಿ ಖಾಸಗಿ ಮತ್ತು ಸರ್ಕಾರದ ವಲಯಗಳಲ್ಲಿ ಎಲ್ರಿಗೂ ಕೆಲಸ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಹಾಗಾಗಿ ಯಾವುದೇ ಅವರು ಉದ್ಯಮಿ ಆದರೆ ಅದನ್ನು ಒಂದಲ್ಲ ಒಂದು ರೀತಿ ಸರ್ಕಾರ ಅವರಿಗೆ ಉತ್ತೇಜನ ಕೊಡ್ತಕ್ಕಂಥ ರೀತಿಯಲ್ಲಿ ಮಾಡಬೇಕು ಅಂತ. ಈಗ ಉದ್ಯೋಗ ನಿಧಿ, ಯುವ ಉದ್ಯೋಗ ಸಂಯೋಜಿತ ಇವೆಲ್ಲ ಗೊತ್ತಿದೆ. ಸಾಕಷ್ಟು ನಾವು ಅದನ್ನು ಮಾಡ್ತಾಯಿದ್ದೀವಿ. ಮತ್ತು ಶಾಲಾ ಕಾಲೇಜುಗಳು, ಆಸ್ಪತ್ರೆಗಳನ್ನ ದತ್ತು ತಗೋಬೇಕು ಅಂತೇಳಿ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು ಸಾಕಷ್ಟು ಅವರಿಗೆ ಮನವೊಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣ ಒಂದು ಮಟ್ಟಕ್ಕೆ ತೊಗೊಂಡೋಗಬೇಕು ಅನ್ನೋದು, ಜೊತೆಗೆ ಆಸ್ಪತ್ರೆಯ ಸೌಲಭ್ಯ ಎಲ್ರಿಗೂ ಸಿಕ್ಕಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಒಂದು ಉದ್ದೇಶ ಇರುತ್ತೆ. ಅದೇ ರೀತಿ ಮಂಡ್ಯ ಜಿಲ್ಲೆಯಲ್ಲಿ ನಿಮಗೆಲ್ಲರಿಗೂ ಗೊತ್ತು, ECG ಎಲ್ಲ PSCಗೆ ECG ಮಿಷನ್ ಕೊಡ್ತಾಯಿದ್ದೀವಿ. ಮತ್ತು ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲೂ ಸಹ ಯಾವುದೇ ಸೌಲಭ್ಯದ ಕೊರತೆ ಇಲ್ಲದಂಗೆ ನೋಡ್ಕೊಳ್ತಕ್ಕಂಥದ್ದನ್ನು ನಾವೆಲ್ಲರೂ ಮಾಡ್ತಾಯಿದ್ದೀವಿ. ಇವತ್ತು ಭಾಳ ಮುಖ್ಯವಾಗಿ ನಾವು ಮಂಡ್ಯ ಜಿಲ್ಲೆ ರೈತರ ಜಿಲ್ಲೆ. ಇವತ್ತು ಇಡೀ ನಾಡು, ಇಡೀ ದೇಶ ರೈತರ ಮೇಲೆ ನಿಂತಿದೆ. ಒಂದು ಕಡೆ ಮಹಿಳೆಯರು, ಒಂದು ಕಡೆ ಯುವಕರು, ಒಂದು ಕಡೆ ರೈತರು. ಎಲ್ಲ ವರ್ಗದವ್ರನ್ನ ನಾವು ಗಮನದಲ್ಲಿ ಇಟ್ಕೊಂಡು ನೋಡೋದಾದರೆ, ರೈತರಂದರೆ ಅವರು ಜೀವನ ಪೂರ್ತಿ ಅವ್ರಿಗೆ ವಯಸ್ಸು ಇದೆಲ್ಲ ಇಲ್ಲ, ರಿಟೈರ್ಮೆಂಟ್ ಇಲ್ಲ ಅವ್ರಿಗೆ ದೇವರು ಆಯಸ್ಸು ಆರೋಗ್ಯ ಎಲ್ಲಿ ಗಂಟೆ ಕೊಟ್ಟಿರ್ತಾನೆ ಅಲ್ಲಿವರೆಗೂ ರೈತರಾಗಿರ್ತಾರೆ. ಅದಕ್ಕೆ ಹಿಂದೆ ಒಂದು ಜಾತಿ ಸೀಮಿತ ಅಲ್ಲ. ರೈತರು ಅಂದರೆ ಯಾರ್ಯಾರು ಜಮೀನು ಉಳ್ಳವರಿದ್ದಾರೆ ಅವರೆಲ್ಲರೂ ಸಹ ರೈತರಾಗಿ ಕಸುಬನ್ನು ಮಾಡ್ತಕ್ಕಂಥದ್ದು. ಯಾರಿಗೆ ಜಮೀನಿಲ್ಲ ಅವರಿಗೆ ಅವ್ರದ್ದೇ ಸ್ವಯಂ ಕಸುಬು ಇರ್ತದೆ. ಈಗ ವಿಶ್ವಕರ್ಮದವ್ರಿಗೆ ಒಂದು ಕಸುಬು ಇರುತ್ತೆ, ಅಥವಾ ಮಡಿವಾಳರವ್ರಿಗೆ ಒಂದು ಕಸುಬು ಇರುತ್ತೆ. ಅದೇ ರೀತಿ ಯಾವ್ಯಾವ ಸಣ್ಣ ಪುಟ್ಟ ಸಮಾಜಗಳಿದೆ ಮೊದಲಿಂದನೂ ಆ ಸಮಾಜದ ಕಸುಬುಗಳನ್ನ ನೋಡಿ ಆಧಾರಿತ ಮೇಲೆ ಸರ್ಕಾರ ಅವರಿಗೆ ಇಂಡಿವಿಜುವಲ್ ಆಗಿ ನಾವು ಸೌಲಭ್ಯವನ್ನು ಕೊಡ್ತಕ್ಕಂಥದ್ದು ಮಾಡಿದ್ದೀವಿ. ಆದರೆ ಭಾಳ ಮುಖ್ಯವಾಗಿ ಇವತ್ತು ಒಂದು ರೈತರ ಒಂದು ವರ್ಗ, ಇನ್ನೊಂದು ಯುವಕರಿಗೆ, ಇನ್ನೊಂದು ಮಹಿಳೆಯರಿಗೆ, ಈ 3 ಒಂದು ಭಾಗ ಮಾಡಿದಾಗ ಈ 3 ಭಾಗದಲ್ಲಿ ಎಲ್ಲ ಕಮ್ಯುನಿಟಿಯವರು ಬರ್ತಾರೆ. ಹಾಗಾಗಿ ಅವರಿಗೆ ಒಂದು ಭಾಳ ನಾವು ಉತ್ತೇಜನ ಕೊಟ್ಟು ಮುಂದಿನ ಸ್ವಯಂ ಪ್ರೇರಿತವಾಗಿ ಅವರು ಆರ್ಥಿಕ ಬಲಿಷ್ಠತೆಯನ್ನು ಕಂಡುಕೋಬೇಕು ಅನ್ನೋದು ನಮ್ಮ ಮುಖ್ಯಮಂತ್ರಿ DK ಶಿವಕುಮಾರರ ಉದ್ದೇಶ. ಇದು ಭಾಳ ಮುಖ್ಯವಾಗಿ ನಾವು ಮಾಡ್ತಕ್ಕಂಥದ್ದು. 5 ಗ್ಯಾರಂಟಿ ಕೊಡೋದು ಅಷ್ಟಕ್ಕೆ ನಾವು ಸೀಮಿತ ಆಗಬಾರ್ದು, ಪೆನ್ಷನ್ ಕೊಡೋದು ಅಷ್ಟಕ್ಕೆ ಸೀಮಿತ ಆಗಬಾರ್ದು. ಇವನ್ನೆಲ್ಲ ನಾವು ಮಾಡ್ತಕ್ಕಂಥದ್ದು. ಈಗಾಗಲೇ ನಿಮಗೆ ಗೊತ್ತಿದೆ. 10 HP ಇದಕ್ಕೆ ನಾವೆಲ್ಲ ಸಬ್ಸಿಡಿ ಕೊಡ್ತಕ್ಕಂಥದ್ದು, ಫ್ರೀಯಾಗಿ ಉಚಿತವಾಗಿ ನಾವು ಕರೆಂಟನ್ನು
ಸಪ್ಲೈ ಮಾಡ್ತಕ್ಕಂಥದ್ದು ಇದೆಲ್ಲ ಸಾಕಷ್ಟು ಮಾಡ್ತಾಯಿದ್ದೀವಿ. ಇವತ್ತು ಒಂದು ಈ ಕಾವೇರಿ ಏನು ಇದನ್ನು ನೀವು ಬಹುಶಃ ಗೊತ್ತಿದೆ ಅಂತ ಕಂಡಿದ್ದೀರಾ, 16, 17, 2003, 4. ಸೊ ಅದರ ಹಿಂದೆ 20 ವರ್ಷದ ಇತಿಹಾಸ ತಗೊಂಡ್ರೆ ಅದು SM ಕೃಷ್ಣರ ಕಾಲ ಇರ್ಬೋದು, JH ಪಟೇಲ್ರ ಕಾಲ ಇರ್ಬೋದು, ದೇವೇಗೌಡರ ಕಾಲ ಇರ್ಬೋದು, ಯಡಿಯೂರಪ್ಪನ ಕಾಲ ಇರ್ಬೋದು. ಡಿಸ್ಟಸ್ಸು ಯಾವಾಗಲೂ 2 ವರ್ಷ 3 ವರ್ಷಕ್ಕೆ ರೊಟೇಷನ್ ಆಗ್ತಾನೇ ಬಂದಿದೆ ಪ್ರಕೃತಿ. ನಾವು ಇದನ್ನು ನಿರಂತರವಾಗಿ ಕಂಟಿನ್ಯೂಸ್ ಆಗಿ ಮಳೆ ಬಿದ್ದು ಕಟ್ಟೆಗಳು ತುಂಬಿಲ್ಲ. ಮಧ್ಯೆ 2 ವರ್ಷ 3 ವರ್ಷಕ್ಕೆ ಒಂದು ಸಲ ಈ ಥರ ಸಮಸ್ಯೆಗಳು ಬರುತ್ತೆ. ಬಹುಶಃ ಇದಕ್ಕೆ ಹಲವಾರು ಟೆಕ್ನಿಕಲಿ ಮತ್ತು ಲೀಗಲಿ ಸಮಸ್ಯೆಗಳಿದೆ. ಕೆಲವು ವಿಚಾರಗಳನ್ನ ನಾವು ಮಾಧ್ಯಮಗಳ ಮುಂದೆ ಅಥವಾ ಪಬ್ಲಿಕ್ನಲ್ಲಿ ನಾವು ಹೇಳೋಕ್ಕೆ ಸಾಧ್ಯ ಆಗಲ್ಲ. ರಾಜ್ಯ ದೃಷ್ಟಿಯಿಂದ, ನಮ್ಮ ಜನರ ಬದುಕಿನ ದೃಷ್ಟಿಯಿಂದ ನಾವೆಲ್ಲವನ್ನೂ ಸಹ ಚರ್ಚೆ ಮಾಡೋಕ್ಕೆ ಹೋದರೆ ಅದು ನಾವು ಕೋರ್ಟಲ್ಲಿ ನಮಗೆ ನಾವೇ ಸಿಗಾಕೋಬೇಕಾಗತ್ತೆ. ಇನ್ನೊಂದು ಏನಾದರೂ ಅದಕ್ಕೆ ತಪ್ಪನ್ನು ಹುಡುಕ್ತಕ್ಕಂಥ ಕೆಲಸವನ್ನು ಹಲವಾರು ಜನ ಮಾಡ್ತಾರೆ. ಹಾಗಾಗಿ ನಾವು ಒಟ್ಟಾರೆ ನಾವು ಸರ್ಕಾರ ಮಾಡಬೇಕಾಗಿರ್ತಕ್ಕಂಥದ್ದು ರಾಜ್ಯದ, ಅದರಲ್ಲೂ ಕಾವೇರಿ ಕಣಿವೆಯ ಜನರ ಹಿತವನ್ನು ನೋಡ್ಕೊಂಡು ನಾವು ತೀರ್ಮಾನ ತಗೋಬೇಕಾಗತ್ತೆ ವಿನಃ ನಾವು ಎಲ್ಲ ಸಂದರ್ಭದಲ್ಲೂ ನೀವು ನೋಡಿದ್ದೀರ. ಬಹುಶಃ ಇಂಥ ಒಂದು ಯೋಜನೆಗೆ ನಾವು ಮುಂಚಿತವಾಗಿ ನಮಗೆ ಏನಾದರೂ ಒಂದು ಸೊಲ್ಯೂಷನ್ ಕಂಡುಹಿಡಿಬೇಕು ಅಂತ ಮೇಕೆದಾಟನ್ನು ನಾವು ಕೈಗೆತ್ಕೊಂಡದ್ದು. ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ DK ಶಿವಕುಮಾರರು ಇದನ್ನು ಮಾಡ್ದಲೇ ನಾವು ಯಾವುದೇ ಕಾರಣಕ್ಕೆ ಕಾವೇರಿ ಕಣಿವೆಯಲ್ಲಿ ಈ ಸಮಸ್ಯೆಯಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ. ಕೋರ್ಟ್ಗೆ ಎಷ್ಟೇ ಮೊರೆ ಹೋಗಿದ್ರೂ, ಎಷ್ಟೇ ಪ್ರಾಧಿಕಾರದ ಮುಂದೆ ನಾವು ನಮ್ಮ ಕಷ್ಟವನ್ನು ಪ್ರಸ್ತಾಪ ಮಾಡಿದ್ರೂ ನಮಗೆ ಅಂತಿಮವಾಗಿ ನಮ್ಮ ಜನರ ಕಷ್ಟಕ್ಕೆ ಪರಿಹಾರ ಸಿಕ್ಕಲ್ಲ ಅನ್ನೋ ಒಂದು ಹಲವಾರು ದಿನಗಳ ಒಂದು ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಈ ಮೇಕೆದಾಟು ವಿಚಾರಕ್ಕೆ ಕೈ ಹಾಕಿತ್ತು. ಇವತ್ತು ಮೇಕೆದಾಟಿನಲ್ಲಿ ಹಲವಾರು ನಾವು ಜಾಗದ 12,500 ಎಕರೆ ಬೇಕಾಗುತ್ತೆ. 5 ಹೆಕ್ಟೇರು 12,500 ಎಕರೆ ಜಮೀನು ಬೇಕಾಗುತ್ತೆ. ಈಗೆಲ್ಲ DCಗಳಿಗೆ ಮತ್ತು ಫಾರೆಸ್ಟ್ನವ್ರಿಗೆ ಮಾತನಾಡಿ ಮೀಟಿಂಗ್ ಮಾಡಿ ಈಗ 20,000 ಎಕರೆಯನ್ನು ಗುರುತಿಸಲಾಗಿದೆ. ಅದರಲ್ಲಿ ಈಗ ಫೈನಲ್ಲಾಗಿ ಫಾರೆಸ್ಟ್ನವರು ಮತ್ತು ನಮ್ಮ ರೆವಿನ್ಯೂವರು ಕೂತ್ಕೊಂಡು ಅದರಲ್ಲಿ 12,500 ಎಕರೆ ಎಲಿಜಿಬಲ್ ಇರೋದನ್ನ ಫಾರೆಸ್ಟ್ಗೆ ಹ್ಯಾಂಡ್ ಓವರ್ ಮಾಡಿ ಆ ಫಾರೆಸ್ಟ್ ಜಾಗವನ್ನು ನಾವು ಮುಳುಗಡೆ ಪ್ರದೇಶದಲ್ಲಿ ಮತ್ತು ನಮ್ಮ ಕಾಮಗಾರಿ ಮಾಡುವಂಥ ಜಾಗದಲ್ಲಿ ನಾವು ತಗೊಳ್ಳಿಕ್ಕೆ ಅದನ್ನು ತೀರ್ಮಾನ ಮಾಡಿರ್ತಕ್ಕಂಥದ್ದು. ಇವತ್ತು ಸುಪ್ರೀಂ ಕೋರ್ಟು ನಿಮಗೆ ಅದು ನ್ಯಾಯಯುತವಾಗಿ ತೀರ್ಮಾನವನ್ನು ಕೊಟ್ಟಿದ್ದಾರೆ. ಅಂದರೆ ಕುಡಿಯೋ ನೀರಿಗೆ ಯಾವುದೇ ಅಬ್ಜೆಕ್ಷನ್ನು ಯಾರ್ದು ಸಲ್ಲದು ಮತ್ತು ಇಂಟರ್ಸ್ಟೇಟ್ ಇಶ್ಯೂ ಇದಕ್ಕೆ ಬರಲ್ಲ. ಕುಡಿಯೋ ನೀರಿಗೆ ಮೊದಲನೇ ಆದ್ಯತೆ. ಹಾಗಾಗಿ ನಾವು ಈ ವಿಚಾರದಲ್ಲಿ ಇಂಟರ್ವ್ಯೂನ್ ಆಗ್ತಕ್ಕಂಥದ್ದು ಬೇಡ ಅನ್ನೋದನ್ನು ಸುಪ್ರೀಂ ಕೋರ್ಟು ನಮಗೆ ಮತ್ತು ತಮಿಳುನಾಡಿನವ್ರಿಗೆ ಸೂಕ್ಷ್ಮವಾಗಿ ಸೂಚನೆಯನ್ನು ಕೊಟ್ಟಿದೆ. ಇದರ ಆಧಾರದ ಮೇಲೆ ಇವತ್ತು DPR ಆಲ್ರೆಡಿ ನಮಗೆ ಹೋಗಿತ್ತು. ಆ DPRನಲ್ಲಿ ಕೆಲವು ಸಣ್ಣ ಪುಟ್ಟ ಅಬ್ಸರ್ವೇಷನ್ ಬಂದಿತ್ತು. ಅದೇನು ದೊಡ್ಡ ಮೇಜರ್ ಅಬ್ಸರ್ವೇಷನ್ ಇರಲಿಲ್ಲ. ಅದನ್ನು ನಾನು ಮಂತ್ರಿ ಆದ ಕೂಡಲೇ ಮೊನ್ನೆ ಸಹ ನೋಡಿದ್ದೀರಾ ಅಂತ ಕಾಣುತ್ತೆ ಪತ್ರಿಕೆಯಲ್ಲಿ. ಅದಕ್ಕೆ ಸಂಬಂಧಪಟ್ಟಂಥ ನಾನು ಮೀಟಿಂಗ್ ಮಾಡಿ ಅಂದಿನವೇ ನೆನ್ನೆ ಬಹುಶಃ 13ನೇ ತಾರೀಕು ಸಾಯಂಕಾಲನೇ 6:30ಗೆ ನಾವು DPRನ ಅಪ್ಲೋಡ್ ಮಾಡಿದ್ದೀವಿ, ಆನ್ಲೈನಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಇದು ಪ್ರಮುಖವಾದಂಥ ಒಂದು ನನ್ನ ಮಂತ್ರಿಯಾಗಿ ನೀರಾವರಿ ಸಚಿವನಾಗಿ ಮೊದಲನೇ ಹಂತದ ಒಂದು ಹೆಜ್ಜೆಯನ್ನು ಮೇಕೆದಾಟು ವಿಚಾರದಲ್ಲಿ ನಮ್ಮ DK ಶಿವಕುಮಾರ್ ಅವರು ಏನು ಕನಸಿತ್ತು ಅದನ್ನು ನಾವು ಮಾಡೋ ರೀತಿಯಲ್ಲಿ ಹೋಗಬೇಕು ಅಂತ ಹಾಕಿದ್ದೀವಿ. ಇದರ ಜೊತೆಗೆ ನಾವು ಈಗಾಗಲೇ ನಮ್ಮ ACS ಗೌರವ್ ಗುಪ್ತಾ ಅವರಿದ್ದಾರೆ, ಅವರಿಗೆ ನಾನು ಸೂಚನೆಯನ್ನು ಕೊಟ್ಟು ಎಲ್ಲ DC ಅವ್ರ ಜೊತೆ ಮಾತಾಡಿ ನಾವು ನೆಕ್ಸ್ಟ್ ಮೀಟಿಂಗ್ ಮಾಡೋದ್ರೊಳಗಡೆ 20,000 ಎಕರೆಯಲ್ಲಿ 12,500 ಎಕರೆ ಎಲಿಜಿಬಲ್ಲು ಅವರೇ DC DFO ಕೂತ್ಕೊಂಡು ಫೈನಲ್ ಮಾಡಬೇಕು. ನಂತರ ಫೈನಲ್ ಮೀಟಿಂಗ್ನಲ್ಲಿ ನಾವು ಡಿಸಿಷನ್ ತೊಗೋಬೇಕು ಅಂತ ಹೇಳಿದ್ದೀನಿ ಸೂಚನೆಯನ್ನು. ಇದು ಒಂದು ಭಾಳ ಪ್ರಮುಖವಾದಂಥದ್ದು. ಇದರ ಜೊತೆಗೆ ನಾವು ಮಂಡ್ಯದಲ್ಲಿ ಭಾಳ ಜನ ಭಾಳ ಥರ ಮಾತನಾಡ್ತಾರೆ. ಈಗ ಏನಾಗುತ್ತೆ, ಜನರಿಗೆ ಒಳ್ಳೇದು ಮಾಡಿದವ್ರಿಗೂ ಒಂದು 4 ಕಾಳು ಹಾಕ್ತಾರೆ, ಕೆಟ್ಟದ್ದು ಮಾಡಿದವ್ರಿಗೂ ಒಂದು 3 ಕಾಳು ಹಾಕ್ತಾರೆ. ಅದೃಷ್ಟ ಅವರವರ ಇದು. ಇವತ್ತು ನೋಡಿ 80 ವರ್ಷ ಸ್ವಾತಂತ್ರ್ಯ ಬಂದಿದೆ ನಮಗೆ. ಈ ಕೃಷಿ ಮತ್ತು ವೆಟರ್ನರಿ ಕಾಲೇಜುಗಳಲ್ಲಿ ಎಲ್ಲೂ ಸಹ ಸರ್ಕಾರ ಅನುಮತಿ ಕೊಟ್ಟಿರಲಿಲ್ಲ. ನಾನು ಕೃಷಿ ಸಚಿವನಾದ ಮೇಲೆ ನಮ್ಮ ಯೂನಿವರ್ಸಿಟಿ ಅಂಡರ್ ಬರ್ತಕ್ಕಂಥ ಕಾಲೇಜಿಗೂ ಬೇಡಿಕೆ ಇರೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್. ಸಾವಿರಾರು ಮಕ್ಕಳುಗಳು ಅರ್ಜಿಗಳಿದೆ, ಅಲ್ಲಿ ಓದಲಿಕ್ಕೆ ಅವಕಾಶಗಳಿಲ್ಲ. ಅಷ್ಟು
ಸೀಟು ಲಭ್ಯತೆ ಇಲ್ಲ ಮತ್ತು ಎಲ್ಲ ಮೆರಿಟ್ನಲ್ಲಿ ಹೋಗ್ತಾ ಇರ್ತಾರೆ ಮತ್ತು ಅದು ಸೀಟಿನಲ್ಲಿ ಸಿಕ್ಕದೇ ಇರ್ತಕ್ಕಂಥ ಮಕ್ಕಳು ಕೊನೆಗೆ ಯಾವುದೋ ಒಂದು ಕೋರ್ಸ್ ತೊಗೊಂಡು ಓದಿ ಅವರ ಭಾಳಷ್ಟು ನೋವನ್ನು ಈ ಕೃಷಿ ಮತ್ತು ಈ ಹೈನುಗಾರಿಕೆ ಏನಿದೆ ವೆಟರ್ನರಿ ಸೈನ್ಸ್ ಏನಿದೆ ಇದು ಯಾಕೆ ನಾನು ಇದಕ್ಕೆ ಒತ್ತು ಕೊಟ್ಟೆ, ಏನಿದು ಮಾಮೂಲಿ ಎಜುಕೇಷನ್ ಅಲ್ವಾ ಅಂತ ನೀವು ಅನ್ಕೋಬೋದು. ಇದೇ ಎಲ್ಲರೂ ಯಾವುದೋ ಒಂದು ಮಾಡಿದ್ದಾರೆ ಓಕೆ ಅಂತ ಅನ್ಕೋಬೋದು. ಕೃಷಿ ಮತ್ತು ವೆಟರ್ನರಿನಲ್ಲಿ ಮಕ್ಕಳು ಉತ್ತೀರ್ಣರಾದರೆ, ಗ್ರ್ಯಾಜುಯೇಟ್ ಆದರೆ, ಗೋಲ್ಡ್ ಮೆಡಲಿಸ್ಟ್ ತೊಗೊಂಡ್ರೆ ಅವರು ಸ್ವತಃ ಹೆಚ್ಚಿಗೆ ಇನ್ವೆಸ್ಟ್ಮೆಂಟ್ ಇಲ್ಲದೆ ತಮ್ಮ ಊರಿನಲ್ಲೇ ಇರ್ತಕ್ಕಂಥ 1 ಎಕರೆ 5 ಎಕರೆ ಜಮೀನಲ್ಲೇ ಸೊ ಈ ಎರಡೂ ಶಿಕ್ಷಣವನ್ನು ಪಡೆದಂಥವರು ಯಾವುದೇ ಮನೆ ಮುಂದೆ, ಆಫೀಸ್ ಮುಂದೆ, ಕಂಪ್ನಿ ಮುಂದೆ ಉದ್ಯೋಗಕ್ಕೆ ಬೇಡಿಕೆಗೆ ಹೋಗದಲೇ ತಾವು ಸ್ವತಃ ಅವರೇ 4 ಜನಕ್ಕೆ ಸಂಬಳ ಕೊಟ್ಟು ಯುವಕರಿಗೆ ಅವಕಾಶ ಮಾಡಿಕೊಡೋ ಮಟ್ಟಕ್ಕೆ ಅವರು ಬೆಳಿಬೋದು. ಶಿಕ್ಷಣ ಇಲ್ಲದೇ ಇರೋರು ಇವತ್ತು ಉದ್ಯಮಿ ಆಗ್ತಾರೆ, ಕೃಷಿ ಉದ್ಯಮಿ. ಆದರೆ ಶಿಕ್ಷಣ ಇರ್ತಕ್ಕಂಥದ್ದಾದರೆ ಇನ್ನೂ ಸಹ ಹಲವಾರು ಸೌಲಭ್ಯಗಳು, ಹಲವಾರು ಮಾಹಿತಿಗಳು ಅವ್ರಿಗೆ ಇರ್ತಾರೆ. ಅದಕ್ಕೋಸ್ಕರ ನಾನು ಕಳೆದ 2 ವರ್ಷದಲ್ಲಿ ಚುಂಚನಗಿರಿಯರ ನಮ್ಮ ಬಾಲಗಂಗಾಧರ ಸ್ವಾಮೀಜಿಯವ್ರ ಕನಸಿತ್ತು ಮೈಸಂದ್ರದಲ್ಲಿ ಮತ್ತು ಕರಿಗೌಡ ಕಾಲೇಜ್ ಅಂತೇಳಿ ಕನಕಪುರದಲ್ಲಿ ಎರಡನ್ನು ನಾನು ಪ್ರಾರಂಭ ಮಾಡಿದೆ. ಭಾಳ ಜನದ ವಿರೋಧ ಬಂತು. ಇಡೀ ಕರ್ನಾಟಕದ ಸ್ವತಂತ್ರ 1950ರಿಂದ ಯಾರೂ ಕೊಡದೇ ಇರೋದನ್ನು ನೀವು ಯಾಕೆ ಓಪನ್ ಮಾಡಿದ್ರಿ ಅಂತ ನಾನು ಅವರಿಗೆ ಕ್ಯಾಬಿನೆಟಲ್ಲಿ ಮತ್ತು ಅಸೆಂಬ್ಲಿನಲ್ಲಿ ಕೆಲವು ಸ್ನೇಹಿತರುಗಳಿಗೆ ಅದನ್ನು ನಾನು ಯಾಕೆ ಏನು ಅಂತ ಮನವರಿಕೆ ಮಾಡಿಕೊಟ್ಟೆ. ಆವಾಗ ಎಲ್ಲರೂ ಸಮಾಧಾನ ಆದರು. ಇವತ್ತು ಮತ್ತೊಂದು ಚುಂಚನಗಿರಿಯ ಸಂಸ್ಥೆ ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರು 1 ವರ್ಷದಿಂದ ನನಗೆ ಇದು ಮಾಡಿಸ್ಲೇಬೇಕು ಅಂತೇಳಿ ನಮ್ಮ ರವಿ ಶಾಸಕರಿಗೂ ನನಗೂ ಅಲ್ಲಿರ್ತಕ್ಕಂಥ ಪುರುಷೋತ್ತಮಾನಂದ ಸ್ವಾಮೀಜಿ ಮತ್ತು ನಿರ್ಮಲಾನಂದ ಸ್ವಾಮೀಜಿಯವರು ನನಗೆ ಸಾಕಷ್ಟು ಒತ್ತಡ ಮಾಡಿದರು. ಅವತ್ತು ವೆಂಕಟೇಶಣ್ಣವರಿದ್ದರು, ಹಲವಾರು ಕಾರಣಕ್ಕೆ ಡಿಲೇ ಆಯಿತು. ಮೊನ್ನೆ ಡಿ ಕೆ ಶಿವಕುಮಾರ್ ಅವರಿಗೆ ವಿನಂತಿ ಮಾಡಿ ಸ್ವಾಮೀಜಿಯವರ ಏನು ಒಂದು ಒತ್ತಾಯ ಆಯಿತು ಅದನ್ನು ನಿನ್ನೆ 6-7 ಗಂಟೆಯಲ್ಲಿ ನಾವು ಅನುಮತಿಯನ್ನು ವೆಟರ್ನರಿ ಸೈನ್ಸ್ ಕಾಲೇಜನ್ನು 700ರಲ್ಲಿ ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟಿದ್ದೀವಿ. ಇದು ಒಂದು ಐತಿಹಾಸಿಕವಾದಂಥ ತೀರ್ಮಾನ. ಸೊ ಖಾಸಗಿ ಸಂಸ್ಥೆಗೆ ಯಾವತ್ತೂ ಕೊಟ್ಟಿಲ್ಲ. ಇದೇ ಮೊದಲನೇ ಕಾಲೇಜ್, ವೆಟರ್ನರಿ ಸೈನ್ಸ್ ಇದೆ ಮೊದಲನೇ ಕಾಲೇಜ್. ಅದು ಮಂಡ್ಯಕ್ಕೆ ಕೊಟ್ಟಿದ್ದೀವಿ, ಇದು ಮೊದಲನೇ ಕಾಲೇಜ್. ಸೊ ಇದು ಮತ್ತು ಈಗಾಗಲೇ ನಮ್ಮ MLA ಅವರು ಮಂಡ್ಯ ನಗರದಲ್ಲಿ ಸ್ಮಾರ್ಟ್ ನಗರವನ್ನಾಗಿ ಮಾಡಲಿಕ್ಕೆ ಒಂದು ಸರ್ಕಾರ ಏನು ತೀರ್ಮಾನ ತಗೊಂಡಿದೆ ಅದರ ಒಂದು ಬ್ಯಾಕ್ಗ್ರೌಂಡಲ್ಲಿ ಇಡೀ ಸಿಟಿ ಒಳಗಡೆ ಖಾಸಗಿ ಸಂಸ್ಥೆ ಜೊತೆ ಮಾತನಾಡಿ ಸೊ ವೈಫೈ ಕನೆಕ್ಷನ್, ಫ್ರೀ ವೈಫೈ ಯಾವ ಪಾರ್ಕಲ್ಲಿರಲಿ, DC ಆಫೀಸಲ್ಲಿರಲಿ ಅಥವಾ ಇನ್ನೊಂದು ಕಡೆ ಬಸ್ ಸ್ಟ್ಯಾಂಡಲ್ಲಿರಲಿ ಅಲ್ಲಿ ಒಂದು ಅವ್ರಿಗೆ ಇದು ಕೊಡ್ತಾರೆ, ಇದ್ರ ನಂಬರು, ಅದಕ್ಕೆ ಅಟ್ಯಾಚ್ ಮಾಡ್ಕೊಂಡ್ರೆ ವೈಫೈ ನಿಮ್ಮೆಲ್ಲರಿಗೂ ಅದು ಉಪಯೋಗ ನಿಮಗೆ ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀವು ನೆಟ್ವರ್ಕು ಪ್ರಾಬ್ಲಮ್ಮು ಆಗೋದು ಮಾಧ್ಯಮ ಸ್ನೇಹಿತರಿಗೆ ನೀವೆಲ್ಲರೂ ಮಂಡ್ಯ ಸಿಟಿ ಒಳಗಡೆ ವೈಫೈ ಉಪಯೋಗಿಸ್ಕೋಬೋದು. ಸಾರ್ವಜನಿಕ ಸ್ಥಳಗಳಲ್ಲಿ ಇದೊಂದು ಭಾಳ ರವಿಯವರ ಇದು ನಮ್ಮ ಯುವ ಶಾಸಕರ ಪ್ರಯತ್ನ ಮತ್ತು 700ರಲ್ಲಿ ಕೊಡೋದಕ್ಕೂ ನನಗೆ ಪ್ರೇರಣೆ ಇವನೇ. ಸ್ವಾಮೀಜಿಯವರು ಒಂದು ಕಡೆ ನನಗೆ ಭಾಳ ಒತ್ತಡ ಮಾಡಿದ್ರು ಏನಣ್ಣ ನೀನು ಕಾಲೇಜ್ನ ಅಲ್ಲಿ ಮೈಸೂರಿಗೆ ತೊಗೊಂಡೋದೆ, ಇನ್ನೊಂದು ಕನಕಪುರಕ್ಕೆ ತೊಗೊಂಡೋದೆ, ನಮಗೊಂದು ಏನಾರು ಕೊಡೋಣ ಅಂತ. ಸೊ ಹಾಗಾಗಿ ಇದನ್ನು ರವಿದು ಸಹ ಭಾಳ ಒತ್ತಡ ಇತ್ತು. ಸ್ವಾಮೀಜಿಯವರ ಇದರ ಪ್ರಕಾರ ಅದನ್ನು ಒಂದು ಮಾಡಿದ್ವಿ. ಸೊ ಹಾಗಾಗಿ ನಾವು ಈ ಒಂದು ಕೃಷಿ ಸಂಬಂಧಪಟ್ಟಂತೆ ವೆಟರ್ನರಿ ಕೃಷಿ ಕಾಲೇಜ್ ಕೊಡೋ ಜೊತೆಗೆ ರೈತರಿಗೆ ನಾವು ಮೇಕೆದಾಟು ವಿಚಾರದಲ್ಲಿ ನಾನು ಸಂಕಲ್ಪ ಮಾಡಿ ಓದ್ಬಿಟ್ಟಿದ್ದೀನಿ. ಮುಂದಿನ ಆಗಸ್ಟ್ 27 ಆಗಸ್ಟ್ 15 ನಾನು ಶಂಕುಸ್ಥಾಪನೆಯನ್ನು ಮಾಡಬೇಕು ಅನ್ನೋ ಸಂಕಲ್ಪವನ್ನು ತೊಟ್ಟಿದ್ದೀನಿ. ಆದರೆ ಆ ನಿಟ್ಟಿನಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಸಂಪೂರ್ಣ ನನಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಮೊನ್ನೆ ಕೂರಿಸ್ಕೊಂಡು ಮಾತನಾಡಿ ನನ್ನ ಜವಾಬ್ದಾರಿಯನ್ನು ನಿನಗೆ ಹ್ಯಾಂಡ್ ಓವರ್ ಮಾಡಿದ್ದೀನಿ, ನಾನು ಸದಾ ಈ ವಿಚಾರದಲ್ಲಿ ನಿನ್ನ ಜೊತೆಯಲ್ಲಿ ಕೈ ಜೋಡಿಸ್ತೀನಿ. ಇದು ಏನಾದರೂ ಮಾಡಿ ಯಾವ ಹಂತದಲ್ಲಾದರೂ ಸಮಸ್ಯೆ ಬಂದರೂ ಅದನ್ನ ಬಗೆಹರಿಸೋದಕ್ಕೆ ನೀನು ಯಾವ ಕ್ಷಣದಲ್ಲಿ ಬೇಕಾದ್ರೂ ನನ್ನನ್ನು ಮುಖ್ಯಮಂತ್ರಿನ ಉಪಯೋಗಿಸ್ಕೊಂಡು ಆದಷ್ಟು ಬೇಗ ಶಂಕುಸ್ಥಾಪನೆ ಆಗಬೇಕು ಅನ್ನೋದನ್ನು ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ನನಗೆ ಕೊಟ್ಟ ಅವಕಾಶ 24 ಗಂಟೆ ಒಳಗಡೆ DPRನ ಸೆಂಟ್ರಲ್ಗೆ ಅಪ್ಲೋಡ್ ಮಾಡಿಸಿದ್ದೀನಿ. ಸೊ ಇನ್ನು ಮುಂದೆನೂ ಸಹ ಅದೇ ನಿಟ್ಟಿನಲ್ಲಿ ಸ್ಪೀಡಾಗಿ ನಮ್ಮ ಅಧಿಕಾರಿಗಳು, ಟೆಕ್ನಿಕಲ್ ಟೀಮ್ ಇದೆ, ಲೀಗಲ್ ಟೀಮ್ ಇದೆ, ಅವ್ರಿಗೆ ನಿರಂತರವಾಗಿ ನನಗೆ ಮಾಡಬೇಕು ಅಂತ